ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಘಟಕದಿಂದ ಹಿಂದೂ ಜಾಗರಣ ವೇದಿಕೆಯ ವತಿಯಿಂದ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಆದ ಕಾರಣ ಇಳಕಲ್ನ ಕಂಠಿ ಸರ್ಕಲ್ನಲ್ಲಿ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಗುರುಲಿಂಗಪ್ಪ ಅಂಗಡಿ ಹಾಗೂ ಮಂಜುನಾಥ್ ಹಿರೇಮಠ್ ಅವರು ಮಾತನಾಡಿ ರಾಜ್ಯ ಸರ್ಕಾರದ ವಿರುದ್ಧ ಹಾಗೂ ಕಲ್ಲು ಎಸೆದ ಮತಾಂಧರ ವಿರುದ್ಧ ಪ್ರತಿಭಟನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪ್ರಶಾಂತ್ ಪಲ್ಲೇದ, ಮಾತೃ ಟಿವಿ. ದುಷ್ಕೃತ್ಯ ನಡೀತಾ ಇದೆ. ಇದಕ್ಕೆ ಉದಾಹರಣೆಯಾಗಿ ಮಂಡ್ಯದ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಕೆಲವು ಮೂಲಭೂತವಾದಿಗಳು ಉದ್ದೇಶಪೂರಿತವಾಗಿ ಮತ್ತು ವ್ಯವಸ್ಥಿತವಾಗಿ ತಯಾರಿ ಮಾಡಿಕೊಂಡು ಮೂರ್ತಿಯ ವಿಸರ್ಜನೆ ವೇಳೆಯಲ್ಲಿ ಶೋಭಾಯಾತ್ರೆಯಲ್ಲಿ ದಾಳಿ ಮಾಡಿದ್ದಾರೆ. ಕಲ್ಲು ಎಸೆತ ಮತ್ತು ಅಂಗಡಿಗಳನ್ನು ಟಾರ್ಗೆಟ್ ಮಾಡಿ ಹಿಂದೂಗಳ ಅಂಗಡಿ ಮುಂಗಟ್ಟುಗಳನ್ನು ದಾಳಿ ಮಾಡಿ ಬೆಂಕಿ ಹಚ್ಚಿ ಬೈಕ್ಗಳಿಗೆ ಬೆಂಕಿ ಹಚ್ಚಿ ತುಂಬ ಹಾನಿ ಮಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ಸರ್ಕಾರ ಬೆಂಬಲವಾಗಿ ನಿಂತ್ಕೊಂಡಿರೋ ರೀತಿಯಲ್ಲಿ ಇವತ್ತು ಗೋಚರಿಸ್ತಾ ಇದೆ. ಅವರಿಗೆ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದ್ದಾರೆ ಸರ್ಕಾರ. ಇವತ್ತು ನೀವು ಗಮನಿಸ್ತಿರಬಹುದು, ಆ ಘಟನೆಗೆ ಸಂಬಂಧಿಸಿದಂತೆ ಯಾವ ರೀತಿ ಸರ್ಕಾರ ಕ್ರಮ ಕೈಗೊಂಡಿದೆ ಅಂತಂದರೆ, ಯಾರು ಈ ಒಂದು ಗಣೇಶ ಮೂರ್ತಿಯ ಪ್ರತಿಷ್ಠಾಪನಾ ಮಂಡಳಿಯ ಸದಸ್ಯರಿದ್ರಲ್ಲ ಅವರನ್ನೇ ಬಂಧಿಸುವಂಥ ಕಾರ್ಯದಲ್ಲಿ ತೊಡಗಿದೆ. ಅವ್ರ ಮೇಲೆ ಕೇಸ್ ಹಾಕೋದು, ಮತ್ತು ಯಾರು ನಿಜವಾದ ದಾಳಿ ಮಾಡಿದ್ರಲ್ಲ ವ್ಯವಸ್ಥಿತವಾಗಿ ಅವರನ್ನು ಈ ಕೇಸಿಂದ ಬಂಧನ ಮಾಡುವಲ್ಲಿ ವಿಫಲವಾಗಿದೆ. ಅದಕ್ಕೋಸ್ಕರ ನಾವು ಈ ಮೂಲಕ ಜಾಗರಣ ವೇದಿಕೆಯಿಂದ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬರುವಂಥ ದಿನಗಳಲ್ಲಿ ನಿಜವಾದ ಆರೋಪಿಗಳನ್ನು ಬಂಧಿಸಬೇಕು. ಬರುವಂಥ ದಿನಗಳಲ್ಲಿ ಈ ರೀತಿ ಆಗದೇ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಸರ್ಕಾರದವರು. ಇಲ್ಲಿದ್ದರೆ ಸರ್ಕಾರಕ್ಕೆ ರಾಜೀನಾಮೆ ಕೊಡಬೇಕು, ಸರ್ಕಾರ ವಿಸರ್ಜನೆ ಮಾಡಬೇಕು. ಎಲ್ಲ ಬಾಂಧವರ ವಿನಂತಿ, ಸಮಾಜದಲ್ಲಿ ಇಂಥ ಒಂದು ಶಕ್ತಿಗಳ ವಿರುದ್ಧ ನಾವೆಲ್ಲ ಒಗ್ಗಟ್ಟಾಗಿ ಎದುರಿಸಬೇಕು. ಬರುವಂಥ ದಿನಗಳಲ್ಲಿ ನಾವೆಲ್ಲ ಜಾಗೃತರಾಗಿ ನಮ್ಮಲ್ಲಿರ್ತಕ್ಕಂಥ ಭೇದ ಭಾವಗಳನ್ನು ಮರೆತು ದೇಶ ವಿರೋಧಿ ಶಕ್ತಿಗಳ ವಿರುದ್ಧ ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತೇಳಿ ಒಂದೆರಡು ಮಾತನ್ನು ಹೇಳ್ತೇನೆ. ಘಟಕದಿಂದ ಭ್ರಷ್ಟ ಜಿಹಾದಿಗಳ ವಿರುದ್ಧ ಇಂದು ನಾಗಮಂಗಲದ ಮೊನ್ನೆ ನಡೆದ ಗಣೇಶ ವಿಸರ್ಜನೆಯಲ್ಲಿ ಭ್ರಷ್ಟ ಜಿಹಾದಿಗಳು, ದುರುಳರು, ದೇಶದ್ರೋಹಿಗಳು ಹಿಂದೂಗಳ ವೈಭವಪೂರಿತ ಹಬ್ಬವಾದ ಗಣೇಶನನ್ನ ವಿಸರ್ಜನೆ ಮಾಡುವ ವೇಳೆ ಆಘಾತಕಾರಿಯಾಗಿ ಕಲ್ಲು ಎಸೆತ ಹಾಗೂ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸವನ್ನು ಭ್ರಷ್ಟ ಜಿಹಾದಿಗಳು ಮಾಡಿದ್ದಾರೆ. ಇಂದು ನಾವೆಲ್ಲರೂ ಹಿಂದೂಗಳು ಸೇರಿ ಒಗ್ಗಟ್ಟಾಗಿ ಇಳಕಲ್ ತಾಲೂಕಾ ಹಿಂದೂ ಜಾಗರಣ ವೇದಿಕೆ ಘಟಕದಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ಮುಂದಾದರೂ ಇದು ಅವರಿಗೆ ಎಚ್ಚರಿಕೆ, ಭ್ರಷ್ಟ ಜಿಹಾದಿಗಳಿಗೆ ಹಾಗೂ ಸರ್ಕಾರಕ್ಕೆ. ಇಂಥ ಜಿಹಾದಿಗಳಿಗೆ ನೀವು ಕುಮ್ಮಕ್ಕು ಏನಾದರೂ ಕೊಟ್ಟರೆ ಮುಂದಿನ ಬರುವ ದಿನಮಾನಗಳಲ್ಲಿ ಎಲ್ಲ ನಮ್ಮ ಸಮಸ್ತ ಹಿಂದೂ ಜಾಗರಣ ವೇದಿಕೆ ಯುವಕ ಮಿತ್ರರು ಹಾಗೂ ಎಲ್ಲ ಹಿರಿಯರು ಸೇರಿ ಒಗ್ಗಟ್ಟಾಗಿ ಹೋರಾಟವನ್ನು ಕೈಗೊಳ್ತೀವಿ ಅಂತಂದು ಹೇಳಿ ಈ ಮೂಲಕ ಭ್ರಷ್ಟ ಜಿಹಾದಿಗಳಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಈ ಮೂಲಕ ಕೇಳ್ಕೊಳ್ತೇವೆ. ಧನ್ಯವಾದ.